ಇವತ್ತು ಅಮ್ಮನ ಕೈ ರುಚಿಯಲ್ಲಿ ಲಲಿತಮ್ಮ ಅವ್ರು ಏನ್ ಮಾಡಿದ್ರು ಅಂತ ನೀವೇ ನೋಡಿ. ನಮಸ್ಕಾರ, ನೀವ್ ನೋಡ್ತಾ ಇರ ಅಮ್ಮನ ಕೈ ರುಚಿ ಕಾರ್ಯಕ್ರಮ. ಲಲಿತಮ್ಮ ಅವರೇ ನಮಸ್ಕಾರ. ಹಲೋ. ಹಲೋ, ಆರಾಮ? ಹೆಂಗಿದ್ಯಾ? ಸೂಪರ್, ನೀವ್ ಹೇಗಿದ್ದೀರಾ? ಸೂಪರ್ ಆಗಿದೆ. ಓಕೆ, ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ. ಅದೇನಪ್ಪಾ ಅಂದ್ರೆ ನಾವ್ ಎಲ್ಲೇ ಹೋಗಿ ತಿಂದ್ರು ಅಮ್ಮನ ಕೈಯಲ್ಲಿ ಮಾಡಿದಂತ ಅಡಿಗೆ ಅಷ್ಟು ರುಚಿ ಎಲ್ಲೂ ಸಿಗಲ್ಲ. ಹೌದೌದು. ಸೊ ನೀವು ನಿಮ್ಮ ಅಮ್ಮ ಮಾಡಿದಂತ ಯಾವ್ದಾದ್ರು ಸೂಪರ್ ಆಗಿರೋ ಡಿಶ್ ನೆನ್ಪು ನಿಮ್ಗೆ ಯಾವಾಗ್ಲೂ ನೆನ್ಪು ಬರೋದಂತ ಯಾವ್ದಿದೆ? ಅನ್ನದ ಪರೋಟ ಅಂತ ಒಂದ್ ಮಾಡ್ತಾರ ನಮ್ಮಮ್ಮ. ಓಕೆ. ಅಂದ್ರೆ ಬೆಳಗ್ಗೆ ಅನ್ನ ಮಿಕ್ಕಿರತ್ತಲ್ವಾ, ಅದು ರಾತ್ರಿಗೆ ಬಿಸಿ ಬಿಸಿಗೆ ತಿನ್ಬೇಕು. ಓಕೆ. ಅಂದ್ರೆ ಅನ್ನನೇ ಬಿಸಿ ಮಾಡಿದ್ರೆ ತಿರ್ಗಾ ಬೋರ್ ಹೊಡಿಯುತ್ತೆ, ಮತ್ತೆ ಅದಕ್ಕೆ ಸಾಂಬಾರ್ ಮಾಡ್ಬೇಕು, ಏನಾದ್ರು ಒಂದ್ ಮಾಡ್ಬೇಕಲ್ಲ. ಅದಕ್ ಬದ್ಲು ಏನ್ ಮಾಡ್ಬಿಡ್ತಾರೆ, ಚಪಾತಿನೂ ಇಲ್ಲ ಮತ್ತೆ ಪರೋಟಾನೂ ಇಲ್ಲ, ಎರಡು ಸೇರ್ಕೊಂಡ್ಬಿಟ್ಟು ಅನ್ನದ ಪರೋಟ ಅಂತ ಒಂದ್ ಮಾಡ್ಬಿಡ್ತಾರೆ. ಅದು ತುಂಬಾ ಈಸಿ ಆಗಿರತ್ತೆ, ಅಂದ್ರೆ ಅಷ್ಟ್ ಚೆನ್ನಾಗಿರುತ್ತೆ. ಅದು ಮಾಡೋದು ತುಂಬಾ ಸುಲಭ, ತಿನ್ನೋದಕ್ಕೆ ಅಷ್ಟ್ ಚೆನ್ನಾಗಿರುತ್ತೆ. ಸೊ ಅನ್ನದ ಪರೋಟ ಮಾಡೋದಕ್ಕೋಸ್ಕರ ಯಾವ್ಯಾವ ಪದಾರ್ಥಗಳನ್ನ ಉಪಯೋಗಿಸ್ತೀವಿ? ಅದಕ್ಕೆ ಒಂದ್ ಬಟ್ಲ ಅನ್ನ, ಗೋಧಿ ಹಿಟ್ಟು, ಸರಿ, ಮತ್ತೆ ಗರಂ ಮಸಾಲ ಪೌಡರ್ ಸ್ವಲ್ಪ, ಕೆಂಪು ಮೆಣಸಿನ್ಕಾಯಿ ಇರುತ್ತಲ್ಲ ಅದ್ರ ಪುಡಿ, ಅದೇ ಧನಿಯಾ ಪುಡಿ, ಈರುಳ್ಳಿ, ಉಪ್ಪು, ಎಣ್ಣೆ, ಜೀರಿಗೆ ಪುಡಿನೂ ಸ್ವಲ್ಪ ಬೇಕು. ಜೀರಿಗೆ ಪುಡಿ ಇದೆಲ್ಲ ಹಾಕೊಂಡ್ಬಿಟ್ಟು ಹೆಂಗ್ ಮಾಡೋದಂತ ನಾನು ತೋರಿಸ್ತೀನಿ. ಡೆಫಿನೆಟ್ಲಿ. ಸೊ ಮೊದಲನೇದಾಗಿ ನಿಮ್ಗೆ ಏನ್ ಬೇಕು? ಈಗ ಒಂದ್ ಪಾತ್ರೆ ತಗೊಳ್ಳೋಣ ಫಸ್ಟ್. ಅಂದ್ರೆ ಹಿಟ್ಟು ಕಲಿಸ್ಬೇಕಲ್ವಾ, ಸೊ ಒಂದ್ ಪಾತ್ರೆ ತಗೊಳ್ಳೋಣ ನಾವು. ಒಂದ್ ಪಾತ್ರೆಯಲ್ಲಿ ಅನ್ನ ಕೊಡಿ ಸ್ವಲ್ಪ. ಸ್ವಲ್ಪನೇ ಫುಲ್? ಅದೇ ಒಂದ್ ಬಟ್ಲು ಅನ್ನ. ಈ ಒಂದ್ ಬಟ್ಲು ತಗೊಂಡ್ರೆ ಒಂದ್ 2-3 ಇದು ಮಾಡ್ಬೋದು, ಪರೋಟ ಮಾಡ್ಬೋದು. ಹೌದು, ಒಂದ್ ಬಟ್ಲು. ಮತ್ತೆ ಸ್ವಲ್ಪ ಗೋಧಿ ಹಿಟ್ಟು ಬೇಕು. ಗೋಧಿ ಹಿಟ್ಟನ್ನ ಒಂದ್ ಬಟ್ಲು ಅನ್ನಕ್ಕೆ ಒಂದು ಈ ತರ ಟೀ ಸ್ಪೂನ್ ಅಲ್ಲಿ 1 ಟೀ ಸ್ಪೂನ್ ಹಾಕೊಳ್ಳಿ ಫಸ್ಟ್ ನೋಡಿ. ಇಲ್ದಿದ್ರೆ ಇನ್ನೊಂದು ಅರ್ಧ ಟೀ ಸ್ಪೂನ್. ಅದು ಕಲ್ಸಿದ್ರೆ ಮೆತ್ತಗಾಗುತ್ತಲ್ಲ, ಅವಾಗ 2 ಪರೋಟ ಅಂದ್ರೇನೆ ನಾವು ಗೋಧಿ ಅಲ್ದೆ ಮೈದಾ ಅಲ್ಲಿ ಮಾಡ್ತೀವಲ್ವಾ, ಸೊ ಇದು ಗೋಧಿಯಲ್ಲಿ ಮಾಡೋದ್ರಿಂದ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಬೇಕು ಅದಕ್ಕೆ. ಮತ್ತೆ ಇದು ಕೆಂಪು ಮೆಣಸಿನ್ಕಾಯಿ ಪೌಡ್ರು, ಇದು ನಮಗೆ ಎಷ್ಟು ಖಾರ ಬೇಕೋ ಆ ತರ. ಅಂದ್ರೆ ಚೆನ್ನಾಗಿರ್ಬೇಕಂದ್ರೆ ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನ್ ಮೇಲೆ ಹಾಕ್ಬೇಕು. ಗರಂ ಮಸಾಲ ಇದು ಬಂದ್ಬಿಟ್ಟು ವಾಸನೆಗೋಸ್ಕರ. ಈ ಗರಂ ಮಸಾಲ ಪೌಡರ್ ಹಾಕ್ಬಿಟ್ಟು ನೀವು ಮಾಡಿದ್ರೆ, ನೀವು ಇಲ್ಲಿ ಮಾಡಿದ್ರೆ ಫ್ಲಾಟ್ ಅಲ್ಲಿ ಇಟ್ಕೊಳ್ಳಿ, 3ನೇ ಮಾಡಿಯಲ್ಲಿ ಮಾಡಿದ್ರೆ ಒಂದು ಕೆಳಗಿರೋರೆಲ್ಲ ಮೇಲ್ಗಡೆ ಬಂದ್ಬಿಡ್ತಾರೆ, ಅಷ್ಟು ವಾಸನೆ ಇರುತ್ತೆ. ಮತ್ತೆ ಧನಿಯಾ ಪುಡಿ ಸ್ವಲ್ಪ ಕೊಡಪ್ಪ. ಮತ್ತೆ ಜೀರಿಗೆ ಪೌಡರ್ ಮತ್ತೆ ಉಪ್ಪು ಕೊಡಪ್ಪ. ತುಂಬಾ ತಗೊಳ್ಬಾರ್ದು, ಇಷ್ಟು ನೋಡಿದ್ರೆ ಗೊತ್ತಾಗತ್ತಲ್ಲ ಇದಕ್ಕೆ ಎಷ್ಟು ಬೇಕಂತ, ಅಷ್ಟು ಹಾಕೊಂಡ್ಬಿಟ್ರೆ. ಲಾಸ್ಟ್ ಬರೋದು ಈರುಳ್ಳಿನ. ಆಮೇಲೆ ಸ್ವಲ್ಪ ನೀರು ಕೊಡಪ್ಪ. ನಾವಿವಾಗ ಕೈಯಲ್ಲಿ ಚೆನ್ನಾಗಿ ಹಿಟ್ಟಂಗೆ ಕಲಿಸ್ಬೇಕು. ಇದನ್ನ ಅನ್ನ ಮೆತ್ತಗಿರತ್ತಲ್ವಾ, ಅದ್ರ ಜೊತೆಗೆ ಗೋಧಿ ಹಿಟ್ಟು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ನಾವು ತಟ್ಟಬೇಕಲ್ವಾ, ತಟ್ಟೋದಕ್ಕೋಸ್ಕರ ಸ್ವಲ್ಪ ನೀರ್ ಹಾಕೊಳ್ಳೇಬೇಕು. ನೀರ್ ಹಾಕೊಂಡ್ರೆ ಆ ಚಪಾತಿ ಹಿಟ್ಟೆಲ್ಲ ಬರುತ್ತಲ್ವಾ, ಆ ತರ ಇದೆ. ಫಸ್ಟ್ ಕಲಿಸ್ಕೊಂಡ್ಬಿಟ್ಟು ಸ್ವಲ್ಪ ಆದ್ಮೇಲೆ ನಾವು ಹಾಕೋಬೇಕು. ಸ್ವಲ್ಪ ಫಸ್ಟ್ ಈರುಳ್ಳಿ ಹಾಕ್ಬಿಡೋಣ, ಯಾಕಂದ್ರೆ ಈರುಳ್ಳಿಯಲ್ಲೂ ನೀರ್ ಪದಾರ್ಥ ಅದು, ಅದಕ್ಕೋಸ್ಕರ ಅಲ್ಲ ಈರುಳ್ಳಿ ಇದು ಫುಲ್ ಹಾಕ್ಬಿಡೋಣ, ಯಾಕಂದ್ರೆ ಅದಿದ್ರೇನೆ ಟೇಸ್ಟ್ ಬರೋದು. ಈಗ ಈ ಈರುಳ್ಳಿ ಹಾಕೋ ಎಲ್ಲಾ ಪದಾರ್ಥಕ್ಕೂ ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತಲ್ವಾ. ಇವಾಗ ನಮಗೆ ಅರ್ಜೆಂಟ್ ಆಗಿ ಕೊತ್ತಂಬರಿ ಮನೇಲಿ ಇರುತ್ತೆ ಇರಲ್ಲ ಎಷ್ಟೋ ಇದೆ, ಅದಕ್ಕೋಸ್ಕರ ಧನಿಯಾ ಪೌಡರ್ ಹಾಕೋಗಿ. ಇವಾಗ ಈರುಳ್ಳಿಯಲ್ಲೂ ಇದು ಇದೆ, ನೀರ್ ಬರುತ್ತಲ್ವಾ, ಸೊ ಈಗ ನೀರ್ ಬೇಕಾ ಬೇಡ ಅಂತ ನಾವು ಯೋಚನೆ ಮಾಡ್ಕೊಳ್ಬಿಡೋಣ. ಇದೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಸ್ವಲ್ಪ ನೀರು ಒಂದು ಟೀ ಸ್ಪೂನ್ ಹಾಕ್ಬಿಡ. 1 ಟೀ ಸ್ಪೂನ್ ಸ್ವಲ್ಪ ಸಾಕು ಹಾಕ್ಬಿಟ್ರೆ ಇದೆಲ್ಲ ಈ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಈ ಮನೇಲಿ ಮಾಡೋದು ಯಾವ್ದು ವೇಸ್ಟ್ ಮಾಡದೆ ಮಾಡೋದು, ಅರ್ಜೆಂಟ್ ಆಗಿ ಒಬ್ರು ಬಂದ್ಬಿಟ್ಟಿದ್ದಾರೆ ಅಂತ ಅನ್ಕೊಂಬಿಡಿ, ಏನಿಲ್ಲ ಅಂತ ಹೇಳಕ್ ಆಗಲ್ವಲ್ಲ. ನಾವ್ ಏನ್ ಮಾಡಿರ್ತೀವಿ ಅಂತ ಗೊತ್ತಾಗೋದೇ ಇಲ್ಲ ಅದ್ರಲ್ಲಿ. ಅನ್ನ ಎಲ್ರ ಮನೇಲಿ ಯಾವಾಗ್ಲೂ ಇರುತ್ತೆ ಅಲ್ವಾ, ಹೆಂಗಿದ್ರು ಅನ್ನ ಇರುತ್ತೆ. ಅವಾಗ ನಾವೇ ಈ ತರ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಮಿಕ್ಕಿದನ್ನ ಅಂದ್ರೂ ಮಾಡಕ್ಕಾಗತ್ತೆ, ಅಲ್ಲ ಹೊಸ ಅನ್ನದಲ್ಲೂ ಮಾಡಕ್ಕಾಗತ್ತೆ. ಒಬ್ರು ಬಂದ್ಬಿಟ್ರೆ ಸಡನ್ ಆಗಿ ಒಂದು ಟಿಫನ್ ಮಾಡ್ಕೊಡ್ಬೇಕು ಅಂದ್ರೆ ನಮ್ಮ ಮನೇಲಿ ಹಿಟ್ಟಿಲ್ಲ, ಈಗ ಇಡ್ಲಿ ಹಿಟ್ಟಿಲ್ಲ, ದೋಸೆ ಹಿಟ್ಟಿಲ್ಲ, ಇದೆಲ್ಲ ಹೇಳೋದೇ ಬೇಡ. ಚಪಾತಿ ಎಲ್ರಿಗೂ ಬೋರ್ ಹೊಡಿಯುತ್ತೆ, ಎಲ್ರ ಮನೇಲಿ ಮಾಡ್ತಾರೆ. ಇದೊಂಥರ ವ್ಯತ್ಯಾಸವಾಗಿರುತ್ತೆ. ಅದೇ ಸ್ವಲ್ಪ ಎಣ್ಣೆ ಹಾಕ್ಬಿಡಪ್ಪ, ಕೈಗೆ ಅಂಟ್ಕೊಳ್ಳದೆ ಇರೋದಕ್ಕೋಸ್ಕರ ಚೆನ್ನಾಗಿ ಇದು ಹಾಕ್ಬಿಟ್ಟು ಕಲಸೋದು. ಈ ತರ ಹಿಟ್ಟು ಚೆನ್ನಾಗಿ ಕಲಸಿಟ್ಕೊಂಡ್ಬಿಡ್ಬೇಕು.
ಅದೇ ಈಗ ನಾವು ಸ್ಟವ್ ಅಂಟಿಸ್ಕೊಂಡ್ಬಿಡೋಣ. ಓಕೆ. ಆಯ್ತಾ? ಅದ್ರ ಮೇಲೆ ತವಾ ಇಟ್ಕೊಂಡ್ಬಿಡ್ಬೇಕು. ತವಾ ಅಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಬಿಟ್ಕೊಡ್ಬೇಕು. ಎಣ್ಣೆ ಯಾಕೆಂದ್ರೆ ಪ್ಲಾಟ್ಫಾರ್ಮ್ ಅಲ್ಲಿ ಕೂರಕ. ಹೌದು, ಓಕೆ. ಎಣ್ಣೆ ಇಟ್ರೇನೆ ಚೆನ್ನಾಗಿರುತ್ತೆ, ಇಲ್ಲದ್ರೆ ಮಾಡಕ್ಕಾಗಲ್ಲ ಇದೆಲ್ಲ. ಸ್ವಲ್ಪ ಇದು ಆಕ್ಚುಲಿ ನಾನ್ ಸ್ಟಿಕ್ ಇದು ಅಂದ್ರೂ ಸ್ವಲ್ಪ ಎಣ್ಣೆ ಬಿಟ್ರೇನೆ ಇದು ಕ್ರಿಸ್ಪ್ ಆಗಿರುತ್ತೆ. ಹೌದು, ಸ್ವಲ್ಪನಾದ್ರೂ ಎಣ್ಣೆ ಇರ್ಬೇಕು ಈ ಐಟಮ್ಗೆಲ್ಲ. ಇವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಬಿಸಿ ಬರ್ಲಿ. ಇದು ಬಿಸಿ ಬಂದ್ಮೇಲೆ ನಾವು ಇದರಲ್ಲಿ ಇಷ್ಟು ತಗೊಂಡ್ಬಿಡ್ಬೇಕು. ಇದ್ರಲ್ಲಿ ಒಂದು 3 ಮಾಡಕ್ಕಾಗತ್ತಪ್ಪ. ಈ ಹಿಟ್ಟಿದೆಯಲ್ಲ ಇದ್ರಲ್ಲ ನಾನು ಫಸ್ಟೇ ಹೇಳದ್ನಲ್ಲ, ಒಂದು ಬಟ್ಲಲ್ಲಿ ಎತ್ಕೊಂಡ್ ಮಾಡಿದ್ರೆ 1 ಬಟ್ಲು ಅನ್ನ ಅಂದ್ರೆ ನಿಮಗೆ 3 ಪರೋಟ ಬರುತ್ತೆ. ಪರೋಟ ಅಂದ್ರೇನೆ ಸ್ವಲ್ಪ ತಿಕ್ಕಾಗಿರ್ಬೇಕು, ಸಣ್ಣಕ್ ಮಾಡಕ್. ಮತ್ತೆ ಆ ಈರುಳ್ಳಿ ಇದೆಯಲ್ಲ ಅದು ಹೊರಗಡೆ ಬರಬಾರ್ದು. ಅದಕ್ಕೆ ಆ ನೀರ್ ಹಾಕಿ ಸ್ವಲ್ಪ ಕಲ್ಸೋದು, ಚೆನ್ನಾಗಿ ಉರಿಬೇಕು. ಸೊ ಎಷ್ಟೊತ್ತು ಕಾಯಿಸ್ಬೇಕು ಈ ಪರೋಟನ? ಒಂದ್ 2 ನಿಮಿಷ ಹಾಕಿ ತಿರುಗಿ ಹಾಕಿಸ್ಬೇಕಾ ಇರ್ಬೇಕು. ಆದ್ಮೇಲೆ ಬ್ರೌನ್ ಆಗಿ ಬರುತ್ತೆ, ಕ್ರಿಸ್ಪ್ ಆಗಿರುತ್ತೆ. ಅವಾಗ ತುಂಬಾ ಚೆನ್ನಾಗಿರುತ್ತೆ ಇದು. ಇವಾಗ ನಾವ್ ತಟ್ಟಿದೀವಿ ಅಲ್ವಾ, ಈಗ ತಿರುಗಿಸ್ಬೇಕು. ತಿರುಗಿಸಿದ್ರೆ ಚೆನ್ನಾಗಿರುತ್ತೆ. ಬ್ರೌನ್ ಆಗಿ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿ ಕ್ರಿಸ್ಪ್ ಆಗಿ. ಅದೇ ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಬೇಕು. ಎಣ್ಣೆ ಇದ್ರೇನೆ ಚೆನ್ನಾಗಿರೋದು. ಅಂದ್ರೆ ನಾನ್ ಸ್ಟಿಕ್ ಅಲ್ಲಿ ಏನ್ ನಮಗ್ ಬೆನಿಫಿಟ್ ಅಂದ್ರೆ ನೀವ್ ಹಾಕೋ ಎಣ್ಣೆ ಹೊರಗಡೆ ಬಂದ್ಬಿಡುತ್ತೆ. ಈ ತರದೊಂದು 2 ಪರೋಟ ತಿಂದ್ರೆ ಹೊಟ್ಟೆ ತುಂಬಾ ಬಿಡುತ್ತಲ್ವಾ? ಅಯ್ಯೋ ಬೇಕಾದಷ್ಟು. ಮತ್ತೆ ಟೇಸ್ಟಿ ಆಗಿರುತ್ತೆ. ನಿಮ್ಮನೇಲಿ ನಿಮ್ಮಮ್ಮ ಇದೆಲ್ಲ ಮಾಡಿ ತೋರಿಸಿದಾರ? ಮಾಡ್ತಾ ಇರ್ತಾರೆ, ಬಟ್ ನಾವು ನೋಡಿಲ್ಲ ಯಾವಾಗ್ಲೂ. ಫಸ್ಟ್ ಟೈಮ್ ನೋಡ್ತಾ ಇರೋದು, ತಿಂತೀವಿ ಅಷ್ಟೇ. ನೋಡು ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಈ ತರ ನೋಡ್ಬೇಕಾದ್ರೆ ನೀವು ಬೇಡ ಅಂತ ಹೇಳ್ತೀರಾ? ಇಲ್ಲ, ಡೆಫಿನೆಟ್ ಆಗಿ ಬೇಡ ಅನ್ನಲ್ಲ. ಈಗ ಚೆನ್ನಾಗಿ ಕ್ರಿಸ್ಪ್ ಆಗ್ಬಿಡ್ತು. ಹೌದು. ಈಗ ನಾವ್ ಎತ್ಬಿಟ್ಟು ಪ್ಲೇಟಲ್ಲಿ ಹಾಕ್ಬಿಡೋಣ. ಹಾಕ್ಲಾನು? ಈಗ ತಿರ್ಗಿಸ. ನೋಡಪ್ಪ ಹೆಂಗಿದೆ ಅಂತ. ಬ್ಯೂಟಿಫುಲ್, ತುಂಬಾ ಚೆನ್ನಾಗಿ ಮಾಡಿದೀರ. ಚೆನ್ನಾಗಿದೆಯಾ? ಈರುಳ್ಳಿ ಸ್ವಾದ, ಉಪ್ಪು, ರೈಸ್ ಇದೆ ಅಂತ ಆಕ್ಚುಲಿ ಗೊತ್ತೇ ಆಗಲ್ಲ. ಪ್ರಾಪರ್ ಕ್ರಿಸ್ಪಿ, ಸ್ವಲ್ಪ ಪಿಜ್ಜಾ ತಿಂದ ಫೀಲ್ ಕೂಡ ಇದೆ. ಅದೇ ಇದು ಸ್ಪೆಷಾಲಿಟಿ. ಮಾಡ್ಬೇಕಾದ್ರೆ ನೋಡ್ಬಾರ್ದು, ಮಾಡಿದ್ಮೇಲೆ ಬಂದು ಹೆಂಗಿದೆ ಅಂತ ಕೇಳಿದ್ರೆ ನೀವೆಲ್ಲ ಕರೆಕ್ಟ್ ಆಗಿ ಹೇಳ್ತೀರ. ಓಕೆ, ಲಲಿತಮ್ಮ ಅವ್ರೆ, ಇವಾಗ ಬ್ಯೂಟಿಫುಲ್ ಆಗಿರುವಂತ ಅನ್ನ ಪರೋಟವನ್ನು ನನ್ಗಂತೂ ಟೇಸ್ಟ್ ಮಾಡಿದ್ರಿ. ಬಟ್ ವೀಕ್ಷಕರಿಗೆ ಹೇಳ್ಬಿಡಿ ಯಾವ ರೀತಿ ಇದನ್ನ ತಯಾರು ಮಾಡೋದು ಅಂತ. ಅದೇ ಇದಕ್ಕೆ 1 ಬಟ್ಲು ಅನ್ನ, ಮತ್ತೆ 1 ಬಟ್ಲು ಈರುಳ್ಳಿ. ಈ ಬಟ್ಲಲ್ಲಿ 1 ಬಟ್ಲು ಈರುಳ್ಳಿ, ಮತ್ತೆ ಉಪ್ಪು ಸ್ವಲ್ಪ ನಮಗ್ ಬೇಕಾದಷ್ಟು, 2 ಟೀ ಸ್ಪೂನು ಗೋಧಿ ಹಿಟ್ಟು, ಮತ್ತೆ ಜೀರಿಗೆ ಪೌಡ್ರು ವಾಸನೆಗೆ ಬೇಕಷ್ಟು, ಮತ್ತೆ ಗರಂ ಮಸಾಲೆ ಅದು ಸ್ವಲ್ಪ, ಮತ್ತೆ ಕೆಂಪು ಮೆಣಸಿನ್ಕಾಯಿ ಪೌಡರ್ ಇದೆಯಲ್ಲ ಇದೆಲ್ಲ ಹಾಕ್ಬಿಟ್ಟು ಹಿಟ್ಟು ಕಲಿಸ್ಬೇಕು. ಅದು ಅನ್ನ ಇರೋದ್ರಿಂದ ಹಿಟ್ಟು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಕಲಿಸ್ಬಿಟ್ಟು ಈರುಳ್ಳಿ ಎಲ್ಲ ಸೇರಿ ಕಲಿಸ್ಬಿಟ್ಟು ಈ ತರ ಹಿಟ್ಟು ಮಾಡ್ಕೊಳ್ಬೇಕು. ಹಿಟ್ಟು ಮಾಡ್ಕೊಂಡ್ಬಿಟ್ಟು ಆ ಹಿಟ್ಟಲ್ಲಿ ನಾವು ಇವಾಗ ಎಣ್ಣೆ ಸ್ವಲ್ಪ ಹಾಕಿದ್ವಿ ಕೈಗೆ ಅಂಟದೇ ಇರಕ್ಕೆ. ಆ ಎಣ್ಣೆ ಜೊತೆಗೆ ಎಲ್ಲ ಊರ್ಬಿಟ್ಟು ಕ್ಲೀನಾಗಿ ತವಾ ಅಲ್ಲಿ ಇದು ಮಾಡ್ಬೇಕು. ನಾನು ಹೆಂಗ್ ಮಾಡೋದೆ ಅಂತ ತೋರಿಸ್ತಾನೆ. ತುಂಬಾ ಸಿಂಪಲ್ ಅಂಡ್ ಈಸಿ ಅಷ್ಟೇ. ಥ್ಯಾಂಕ್ ಯು ಅಮ್ಮ.